ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನ ಅನ್ನೋಕೆ ಕಲ್ಬರ್ಕೆ ಮಾಡಿ ಕಟ್ಟಿರೋ ಈ ಮನೆಗೆ ಕಲ್ಲಲ್ಲ ಬೆಂಕಿ ಹಚ್ಚಿದ್ರು ಕಮ್ಮಿನೇ. ರೀ, ಯಾಕೆ ನಿಮಗೆ ಮಾತಾಡಬೇಕು ಅಂತ ಅನಿಸ್ತಾ ಇಲ್ವಾ ಅಥವಾ ಆಸಕ್ತಿ ಇಲ್ವಾ? ರೀ, ನಿಮ್ಗೇನು ಅನಿಸ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ ರೀ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನೆಲ್ಲ ಸಹಿಸ್ಕೋತಾ ಇರಲಿಲ್ಲ. ಮೋಸದಲ್ಲಿ ಬದುಕೋದು ಬೇರೆ, ಆದರೆ ನಿಮ್ಮ ಥರ ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಬದುಕಿ ಇವಾಗ ಇದನ್ನೆಲ್ಲ ಫೇಸ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ನೀವು ತುಂಬ ಧೈರ್ಯವಾಗಿ ಇದನ್ನೆಲ್ಲ ಎದುರಿಸ್ತಾ ಇದ್ದೀರಾ. ಹೌದು, ಈ ಟೈಮಲ್ಲಿ ಯಾರು ಏನೇ ಬಂದು ಹೇಳಿದ್ರು ಅದು ನಮಗೆ ಇರಿಟೇಟ್ ಆಗುತ್ತೆ. ನಾವು ಸಕ್ಸಸ್ಸಲ್ಲಿದ್ದಾಗ ಯಾರು ಏನು ಹೇಳಲ್ಲ, ಆದರೆ ಒಂದ್ಸತಿ ಬಿದ್ದರೆ 100 ಜನ ಬಂದು 100 ಮಾತಾಡ್ತಾರೆ. ನಾನಿಲ್ಲಿಗೆ ಬಂದಿರೋದು ನಿಮಗೆ ನೋವು ಮಾಡೋಕ್ಕಾಗಲಿ ಅಥವಾ ಏನೋ ಆಯಿತು ಅಂತ ಹೇಳೋಕ್ಕಾಗಲಿ ಬಂದಿಲ್ಲ. 4 ಮಾತು ಹೇಳ್ತೀನಿ, ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ಮನುಷ್ಯಂಗೆ ಕಷ್ಟ ಯಾಕೆ ಬರುತ್ತೆ ಗೊತ್ತಾ? ಅವನೆಷ್ಟು ಪರಿಶುದ್ಧವಾಗಿದ್ದಾನೆ ಅಂತ ತೋರ್ಸಕ್ಕೆ. ನಿಮ್ಮ ಶಕ್ತಿನ ದುಪ್ಪಟ್ಟು ಮಾಡೋಕ್ಕೆ. ಈಗ ನಿಮ್ಮ ಲೈಫಲ್ಲೂ ಬಂದಿರೋದು ಒಂದು ಪರೀಕ್ಷೆನೇ. ಕಬ್ಬಣಕ್ಕೆ ಪರೀಕ್ಷೆ ಬೇಕಾಗಿಲ್ಲ ರೀ, ಪರೀಕ್ಷೆ ಬೇಕಾಗಿರೋದು ಚಿನ್ನಕ್ಕೆ. ನೀವು ಅಪ್ಪಟ ಅಪರಂಜಿ ಅಂತ ಮತ್ತೆ ಪ್ರೂವ್ ಮಾಡೋ ಟೈಮ್ ಬಂತು. ಮನುಷ್ಯರಿಗೆ ಹೊಡೆತ ಬೇಕು ರೀ, ಅವಮಾನ ಬೇಕು. ಅದೆಲ್ಲ ಇದ್ದಾಗಲೇ ಹೂವಾರಿ ಅಂತ ಕೇಳೋ ಜನರು ಸ್ವಲ್ಪ ದಿನ ಆದಮೇಲೆ ಹವಾರಿ ಅಂತ ಕೇಳಂಗಾಗತ್ತೆ. ಇಡೀ ರಾಜ್ಯನೇ ಗುರ್ತಿಸಿರೋ ನಿಮ್ಮನ್ನ ಈ ಅವಮಾನದಿಂದ ಹೊರಗಡೆ ಬಂದಮೇಲೆ ಇಡೀ ದೇಶನೇ ಗುರ್ತಿಸೋ ಹಾಗಾಗತ್ತೆ. ಹೊರಗಡೆ ಜನ ನಮ್ಮ ಬಗ್ಗೆ ಏನು ಅನ್ಕೋತಾರೋ, ಏನು ಜಡ್ಜ್ ಮಾಡ್ತಾರೋ, ಇಷ್ಟು ದಿನ ಕಷ್ಟಪಟ್ಟಿದ್ದ ಶ್ರಮ ಎಲ್ಲ ಒಂದೇ ಸತಿ ಹಾಳಾಗೋಯ್ತು ಅಂತ ನೀವು ಅನ್ಕೋತಾ ಇದ್ರೆ ಆ ಫೀಲಿಂಗ್ನ ಆಚೆ ತೆಗ್ದು ಹಾಕಿ. ಜಗತ್ತಲ್ಲಿ ಲಕ್ಷಾಂತರ ಕಾಯಿಲೆಗಳಿದೆ, ಅದರಲ್ಲಿ 100 ಕಾಯಿಲೆಗೆ ಔಷಧಿ ಕಂಡುಹಿಡಿದಿದ್ದಾರೆ. ಇನ್ನು ಮುಂದೆ ಔಷಧಿ ಕಂಡು ಹಿಡಿಬೋದು, ಆದ್ರೆ ಔಷಧಿ ಕಂಡುಹಿಡಕ್ಕಾಗದೇ ಇರೋ ಒಂದೇ ಒಂದು ಕಾಯಿಲೆ ಯಾವ್ದು ಗೊತ್ತಾ? ನಮ್ಮ ಬಗ್ಗೆ ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋದು. ಇದೊಂದು ಭಾವನೆಯಿಂದ ನಾವು ಹೊರಗಡೆ ಬಂದ್ರೆ ನಾವು ಲೈಫಲ್ಲಿ ಏನೇ ಕಷ್ಟ ಬಂದರೂ ನೆಮ್ಮದಿಯಾಗಿ ಇದ್ಕೊಂಡೇ ಎದುರಿಸ್ಬೋದು. ನನ್ನ ಮಾತು ನಿಮಗೆ ಅತಿ ಅನಿಸ್ಬೋದು, ಅಥವಾ ಸಂದರ್ಭಕ್ಕಿಂತ ಜಾಸ್ತಿ ಮಾತಾಡ್ತೀನಿ ಅಂತಲೂ ಅನಿಸ್ಬೋದು. ಆದರೆ ನನಗೆ ಬೇಕಾಗಿರೋದು ನಿಮ್ಮ ನೆಮ್ಮದಿ. ಈ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನೀವು ನೆಮ್ಮದಿಯಾಗಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರು, ಅತ್ತೆ, ಲೀಲಾ ಏನಾದರೂ ನಿನ್ನ ಹತ್ರ ಬಂದಿದ್ಲಾ? ಲೀಲಾನ? ಇಲ್ವಲ್ಲ, ಯಾಕೆ? ಏನಿಲ್ಲ, ಲೀಲಾ ಮೀಡಿಯಾ ಮುಂದೆ ತುಂಬ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿದ್ದಾಳೆ. ಇದು ಹಳೆ ಕಾಲ ಅಲ್ಲ ಸರು. ನಾವೇನು ಮಾತಾಡಿರ್ತೀವಿ, ನಾವೇನು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಹೇಳಿದ ಟೈಮ್ಗೆ ಯಾವ ಕೆಲಸನೂ ಆಗಲಿಲ್ಲ ಅಂದರೆ ಮತ್ತೆ ಅದನ್ನು ತೊಗೊಂಡು ಇನ್ನೊಂದು ಇಶ್ಯೂ ಕ್ರಿಯೇಟ್ ಮಾಡ್ತಾರೆ. ಅದು ಯಾಕೆ ಲೀಲಾಗೆ ಅರ್ಥ ಆಗ್ತಿಲ್ಲ ಅಂತ. ಅತ್ತೆ, ಆದರೆ ಲೀಲಾ ತಪ್ಪೇನಿದೆ? ಲೀಲಾ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ಸರು, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗ್ತಿದೆ ಅತ್ತೆ. ಲೀಲಾ ಅವ್ರು ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸರು, ನನಗೆ ನಿನ್ನ ಮಾತು ಕೇಳೋಕ್ಕೆ ಇಷ್ಟ ಇಲ್ಲ. ನಾನು ಹೇಳ್ದಷ್ಟು ಮಾಡು. ಲೀಲಾ ಏನಾದರೂ ನಿನ್ನ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದರೆ ಆಗಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ಹೇಳಿ ಕಳಿಸು. ಆಗಲ್ಲ ಅತ್ತೆ. ಏನಂದೆ ಸರು? ಆಗಲ್ಲ ಅಂತ ಹೇಳ್ತಿದ್ದೀನತ್ತೆ. ನೀವೇನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ಅಲ್ಲ, ಲೀಲಾ ಮೇಲಿರೋ ಕೋಪನ
ಈ ಮನೆ ವಿಷಯದಲ್ಲಿ ತೋರಿಸೋದು ತುಂಬ ತಪ್ಪು. ನನಗೂ ಲೀಲಾಗೂ ಎಷ್ಟೋ ವಿಷಯದಲ್ಲಿ ಮ್ಯಾಚ್ ಆಗೋದಿಲ್ಲ. ಆದರೆ ಈ ಮನೆ ವಿಷಯಕ್ಕೆ ಬಂದರೆ ಆ ಕೋಪನಾಗಲಿ ನಮ್ಮಿಬ್ಬರ ಮಧ್ಯೆ ಇರೋ ಡಿಫ್ರೆನ್ಸಸ್ನಾಗಲಿ ಯಾವುದನ್ನು ಮುಂದಿಟ್ಕೊಳ್ಳೋದಿಲ್ಲ. ನಾನು ಲೀಲಾಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಯಾಕಂದರೆ ಅವ್ರು ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಏಜೆ ಹೆಂಡತಿಯಾಗಿ ನೀವು ಮಾಡದೇ ಇರೋ ಕೆಲಸನ ಲೀಲಾ ಅವ್ರು ಮಾಡಿದ್ದಾರೆ. ನೀವೇ ಆ ಕೆಲಸ ಮಾಡಿದ್ದಿದ್ರೆ ಲೀಲಾ ಅವ್ರಿಗೆ ಆ ಅವಕಾಶನೇ ಸಿಗ್ತಾ ಇರಲಿಲ್ಲ. ನೀವು ಬೇಕಿದ್ರೆ ಸ್ವಾರ್ಥಕ್ಕೆ ಮಾಡ್ಬೋದು. ಆದರೆ ಲೀಲಾ ಅವರು ಯಾವುದೇ ಕಾರಣಕ್ಕೂ ಸ್ವಾರ್ಥಕ್ಕೋಸ್ಕರ ಯಾವ ಕೆಲಸನೂ ಮಾಡೋದಿಲ್ಲ. ಅವ್ರು ಏನೇ ಮಾಡಿದ್ರು ಈ ಮನೆಗೋಸ್ಕರ ಮಾತ್ರ. ಸರು, ಹಾಗಲ್ಲಮ್ಮ, ನೀನು ತುಂಬ ಮುಂದುವರೆದು ಯೋಚನೆ ಮಾಡ್ತಿದ್ಯಾ. ನೋಡು, ಲೀಲಾ ಬಗ್ಗೆ ನನಗೂ ಏನೂ ಕೋಪ ಇಲ್ಲ. ಇವತ್ತು ಹೇಳಿ ನಾಳೆ ದಿನ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಮ್ಮನೆಗೆ ಕೆಟ್ಟ ಹೆಸರಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಯಾಕೆ ಪ್ರೂವ್ ಮಾಡೋಕ್ಕಾಗಲ್ಲ ಅತ್ತೆ? ಅಂದರೆ ಏಜೆ ಕಲ್ಪ್ರಿಟ್. ಅವ್ರ ಮೇಲೆ ಬಂದಿರೋ ಆರೋಪ ನಿಜ ಅಂತ ನೀವು ನಂಬ್ತಿದ್ದೀರಾ? ಏಜೆಗೆ ಹತ್ರ ಆಗಿರೋರು ಯಾರೂ ಈ ಮಾತು ಹೇಳಲ್ಲ. ನೀವದು ಯಾಕೆ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಬಹುಶಃ ನೀವು ಏಜೆಗಿನ್ನೂ ಹತ್ರ ಆಗಿಲ್ಲ ಅಂತ ಅನ್ಸತ್ತೆ. ಏಜೆ ಮತ್ತು ಈ ಮನೆ ಮರ್ಯಾದೆ, ಈ ಎರಡು ವಿಷಯಕ್ಕೂ ಬಂದರೆ ನಾನು ಯಮನ್ ಹತ್ರ ರಾಜಿ ಆಗೋದಕ್ಕೂ ಸಿದ್ಧ, ರಾಕ್ಷಸರ ಕಾಲಿಗೆ ಬೀಳೋದಕ್ಕೂ ಸಿದ್ಧ. ನಾನೊಬ್ಳೇ ಅಲ್ಲ, ಈ ಮನೆ ಬಗ್ಗೆ ಪ್ರೀತಿ ಇರೋ ಲಕ್ಷ್ಮಿ ಅಕ್ಕ, ದುರ್ಗಾ ಅಕ್ಕ ಅಷ್ಟೇ ಯಾಕೆ, ವಿಶ್ವರೂಪ್, ರೂಪ ಎಲ್ಲರೂ ಮಾಡೋ ಕೆಲಸ ಇದೆ. ಆದರೆ ಲೀಲಾ ಅವರು ಇವ್ರಿಗೆಲ್ರಿಗಿಂತ ಮುಂದು. ನಿಮ್ಮ ತಲೆಯಲ್ಲಿರೋ ಆಲೋಚನೆನ ಬದಲಾಯಿಸ್ಕೊಳ್ಳಿ. ಐಮ್ ಸಾರಿ, ನಾನು ತುಂಬ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ. ಬಟ್ ವಿಷಯನ ನೇರವಾಗಿ ಕನ್ವೆ ಮಾಡೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಮನೇಲಿ ಎಲ್ಲರೂ ಬದಲಾಗ್ತಿದ್ದಾರೆ. ಮೊದಲು ಈ ವಿಷಯನ ಕಿಶೋರ್ಗೆ ತಲುಪಿಸ್ಬೇಕು. ಅಜ್ಜಿ ಅಜ್ಜಿ ಅಜ್ಜಿ, ನನಗೆ ತುಂಬ ಟೈಮ್ ಇಲ್ಲ, ಅರ್ಜೆಂಟಾಗಿ ಏನೋ ಕೇಳ್ತೀನಿ, ಕೊಡ್ತೀರಾ? ಅರ್ಜೆಂಟಾ? ಏನೇ ಅದು? ಕೊಡ್ತೀರೋ ಇಲ್ವೋ ಹೇಳಿ. ಅಯ್ಯೋ, ನೀ ಕೇಳಿದ್ರೆ ಜೀವನೇ ಕೊಡ್ತೀನಿ, ಕೇಳು. ನೀವು ಈ ಮನೆ ಯಜಮಾನಿ ತಾನೆ? ನೀನು ಈ ಮನೆ ಒಳಗೆ ಕಾಲಿಡೋವರೆಗೂ ನಾನೇ ಯಜಮಾನಿ ಆಗಿದ್ದೆ. ಆದರೆ ನೀ ಯಾವ ಕ್ಷಣದಲ್ಲಿ ಈ ಮನೆ ಹೊಸಲು ದಾಟಿ ಈ ಮನೆಗೆ ಸೊಸೆಯಾಗಿ ಬಂದಿಯೋ ಆ ಕ್ಷಣದಿಂದಲೇ ನೀನೇ ಕಡೆ ಈ ಮನೆಗೆ ಯಜಮಾನಿ. ಅಜ್ಜಿ, ಅದು ನಾನು ಅವರು ಒಂದಾದ್ಮೇಲೆ ಒಫಿಷಿಯಲ್ ಆಗಿ ಆಗುತ್ತೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀವೇ ತಾನೇ ಈ ಮನೆ ಯಜಮಾನಿ. ಹಾಗೆ ಅನ್ಕೊಳ್ಳೋದೇನು, ನೀವೇ ಈ ಮನೆ ದೊಡ್ಡ ಬಾಸು. ಈ ಮನೆ ದೊಡ್ಡ ಬಾಸ್ಗೆ ಪುಟಾಣಿ ಹುಡುಗಿ ಏನೋ ಕೇಳ್ತಿದ್ದಾಳೆ, ಕೊಡ್ಬೇಕು. ಆಗ್ಲಿಂದ ಕೇಳಿದ್ದೇ ಕೇಳ್ತಿದ್ಯಾ? ಹೇಳು, ಅದೇನ್ ಬೇಕು ಅಂತ. ಮಾತು ಕೊಡಿ. ಹಾ, ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.